Jai Shri Gurudev. Welcome to Physics online class. In today's class, we are going to study how to measure the magnetic field near a conductor carrying current. So now last class will kaltkondvi in the introduction class for the magnetic field. That is, whenever a conductor which is carrying current, there will be effect, magnetic effect around or surrounding that conductor. So ಆ ಒಂದು ರೀಜನ್ ಏನಿದೆ, ಆ ರೀಜನ್ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಅಂಡ್ ದ ಎಫೆಕ್ಟ್ ವಿಚ್ ವಾಸ್ ಪ್ರೊಡ್ಯೂಸ್ಡ್ ಬೈ ದ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ದ ಕಂಡಕ್ಟರ್ ಇಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಅಂತ ಹೇಳಿ ಕರಿದ್ವಿ. ಈಗ ನಾವು ಪ್ರೀವಿಯಸ್ ಚಾಪ್ಟರ್ಸ್ ನಲ್ಲಿ ಏನ್ ಕಲ್ತಿದ್ವಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿ. ಆ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು? ಇಟ್ ಈಸ್ ಅ ರೀಜನ್ ವೇರ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್ ಅಂತ ಹೇಳಿ ಕರಿದ್ವಿ. ಇನ್ ದ ಸೇಮ್ ವೇ ಒಂದು ಎಲೆಕ್ಟ್ರಿಕ್ ಕರೆಂಟ್ ಮೂವ್ ಆಗ್ತಾ ಇದೆ ಅಥವಾ ಒಂದು ಮೂವಿಂಗ್ ಚಾರ್ಜಸ್ ಎಲೆಕ್ಟ್ರಿಕ್ ಕರೆಂಟ್ ಪ್ರೊಡ್ಯೂಸ್ ಮಾಡುತ್ತೆ. ದಟ್ ಎಲೆಕ್ಟ್ರಿಕ್ ಕರೆಂಟ್ ಪಾಸಿಂಗ್ ಥ್ರೂ ದ ಕಂಡಕ್ಟರ್ ವಿಲ್ ಗಿವ್ ರೈಸ್ ಟು ದ ಮ್ಯಾಗ್ನೆಟಿಕ್ ಎಫೆಕ್ಟ್. ಸೊ ಅದನ್ನ ನಾವು ಈ ಚಾಪ್ಟರ್ ನಲ್ಲಿ ಕಲಿತಾ ಇದೀವಿ. ಸೊ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಏನಿದೆ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಪ್ರೊಡ್ಯೂಸ್ ಆಗ್ತಾ ಇದೆ ಆ ಎಫೆಕ್ಟ್ ಇಂದ, ಆ ಫೀಲ್ಡ್ ನ ನಾವು ಹೇಗೆ ಮೆಜರ್ ಮಾಡೋದು, ಅದನ್ನ ಮೆಜರ್ ಮಾಡ್ಲಿಕ್ಕೆ ಒಂದು ಲಾ ಇದೆ. ಅಂಡ್ ದಟ್ ಲಾ ಇಸ್ ಕಾಲ್ಡ್ ಆಸ್ Biot-Savart's law. It's called as Biot-Savart's law. So this law is the continuation of which chapter? Moving charges and magnetism. This is the fourth chapter. So this Biot-Savart's law is very important for 2 mark or 3 mark. You will definitely get in your annual examination. So and this law is helpful, and it is used to determine the magnetic field at a point near a current carrying conductor. On the current carrying conductor hatra ಒಂದು ಪಾಯಿಂಟ್ ನ ನೀವು ಚೂಸ್ ಮಾಡಿದ್ರೆ, just we have calculated the electric field intensity in the previous chapters at any point near the electric field. ಒಂದು ಚಾರ್ಜ್ ಹತ್ರ ಒಂದು ಏನು ಎಲೆಕ್ಟ್ರಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ, ಒಂದು ರೀಜನ್ ಇರುತ್ತೆ, ಅದರಲ್ಲಿ ಒಂದು ಪಾಯಿಂಟ್ ಪಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಕಂಡಿಡ್ವಿ, ನೆನಪಿದೆ ಅಲ್ವಾ ಪ್ರೀವಿಯಸ್ ಚಾಪ್ಟರ್ಸ್ ನಲ್ಲಿ. ಅದೇ ತರಹ ಒಂದು ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಹತ್ರ ಒಂದು ರೀಜನ್ ನಮಗೆ ಪ್ರೊಡ್ಯೂಸ್ ಆಗಿದೆ. ದಟ್ ರೀಜನ್ ಈಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಆ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗೆ ನಾವೊಂದು ಪಾಯಿಂಟ್ ಚೂಸ್ ಮಾಡಿಕೊಂಡು ಆ ಪಾಯಿಂಟ್ ನಲ್ಲಿ ಎಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಸೊ ಅಂಡ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ನಾವೇನಂತ ಕರಿತೀವಿ, ದಟ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ ನಾವು. ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕರಿತೀವಿ. ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ field strength. There are so many names for this. You can call it as magnetic field strength or magnetic induction. What is it? Magnetic induction, or you can also call it as magnetic flux, or magnetic field intensity. So ಈ ರೀತಿ ಎಲ್ಲ ನಾವು ಅದನ್ನ ಹೇಳ್ಬೋದು. So this is denoted with the symbol capital B. Capital B ಅನ್ನೋ ಒಂದು ಲೆಟರ್ ಇಂದ, ಸಿಂಬಲ್ ಇಂದ ನಾವು ಇದನ್ನ ಡಿನೋಟ್ ಮಾಡ್ತೀವಿ. And the SI unit to measure magnetic field strength is Weber per meter square. That is, and one more standard unit is there to measure magnetic field strength. That is Tesla. The symbol used is capital T. So how do you measure the magnetic field strength? That is
by Weber per meter square, and you can also use the standard unit, that is Tesla, that is capital T. ಸೊ ಈ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ನ ಮೆಜರ್ ಮಾಡ್ಲಿಕ್ಕೋಸ್ಕರ ಎಲ್ಲಿ ಒಂದು ಪಾಯಿಂಟ್ ನಲ್ಲಿ, ಯಾವ ರೀಜನ್ ಅಲ್ಲಿ ನಾವು ಪಾಯಿಂಟ್ ತಗೊಂಡಿದೀವಿ, ಆ ರೀಜನ್ ಸರೌಂಡಿಂಗ್ ದ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್. ಸೊ ಈಗ ನಾವೇನ್ ಮಾಡ್ಬೇಕು, ಆ ಲಾನ ಅಪ್ಲೈ ಮಾಡ್ಬೇಕು ಅಂದ್ರೆ ನಮ್ಮ ಹತ್ರ ಒಂದು ಕನ್ಸಿಡರೇಷನ್ಸ್ ಇರ್ಬೇಕು. ಏನ್ ಕನ್ಸಿಡರೇಷನ್? ಫಸ್ಟ್ ನಾವು ಒಂದು ಕಂಡಕ್ಟರ್ ತಗೋಬೇಕು, ಆ ಕಂಡಕ್ಟರ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇರ್ಬೇಕು, ಹೌದಲ್ವಾ? ಆ ಕರೆಂಟ್ ಪಾಸ್ ಆಗ್ತಿರೋ ಕಂಡಕ್ಟರ್ ಹತ್ರ ಒಂದು ಪಾಯಿಂಟ್ ನ ನಾವು ಚೂಸ್ ಮಾಡ್ಬೇಕು, ಒಂದು ಪಾಯಿಂಟ್ ಚೂಸ್ ಮಾಡ್ಬೇಕು, ಹೌದಲ್ವಾ? ಪಾಯಿಂಟ್ ಅಂತ ಹೇಳಿದ್ರೆ ಇಮ್ಯಾಜಿನ್, ನಾವು ಫಸ್ಟ್ ಇಲ್ಲಿ ಸ್ಟೇಟ್ಮೆಂಟ್ ಹಾಕೊಳ್ಳೋಣ. ಸೊ ಆ ಸ್ಟೇಟ್ ಮಾಡ್ಲಿಕ್ಕೆ ನಮ್ಗೆ ಒಂದು ಡಯಾಗ್ರಾಮ್ ಹಾಕೋಣ. ಯಾವ್ದು? ಒಂದು ಕಂಡಕ್ಟರ್. ಸೊ ಒಂದು ಕಂಡಕ್ಟರ್ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಸೊ ಇದು ಇನ್ಫೈನೈಟ್ ಲೆಂತ್ ಇದೆ ಅಂತ ಹೇಳಿ ಅನ್ಕೊಳ್ಳೋಣ. ಇದರಲ್ಲಿ ನಾನೇನ್ ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ಅ ಸ್ಮಾಲ್ ಎಲಿಮೆಂಟ್. ಸ್ಮಾಲ್ ಎಲಿಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ಅ ಸ್ಮಾಲ್ ಪೋರ್ಷನ್ ಆಫ್ ದ ಕಂಡಕ್ಟರ್. ಈ ಹೋಲ್ ಕಂಡಕ್ಟರ್ ಏನಿದೆ ಅಷ್ಟೂ ಕಂಡಕ್ಟರ್ನ ನಾನು ಕನ್ಸಿಡರ್ ಮಾಡ್ಕೊಳಕ್ ಆಗೋದಿಲ್ಲ ಅಟ್ ಎ ಟೈಮು. ಅದಕ್ಕೆ ನಾನು ಏನ್ ಮಾಡ್ತೀನಿ, ಐ ವಿಲ್ ಕನ್ಸಿಡರ್ ಅ ಸ್ಮಾಲ್ ಪೋರ್ಷನ್ ಪಾರ್ಟ್ ಆಫ್ ದಿಸ್ ಕಂಡಕ್ಟರ್ ಅಂಡ್ ಐ ವಿಲ್ ಕಾಲ್ that portion as current element. What do you call that as? Current element. Current element ಅಂತ ಕರಿತೀವಿ. Current element ಅಂದ್ರೆ ಏನು ಅಂತ ಹೇಳಿದ್ರೆ, if there is a current flowing through the conductor is I ampere ಅಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ನಾನೊಂದು ಸ್ಮಾಲ್ ಲೆಂತ್ ತಗೊಂತೀನಿ ಆ ಕಂಡಕ್ಟರ್ದು, ಸೇ DL. ಸೊ ಒಂದು ಸ್ಮಾಲ್ ಲೆಂತ್ ತಗೊಳ್ತೀನಿ, ಒಂದಿಷ್ಟು ತಗೊಳ್ತೀನಿ ಅಂತ ಹೇಳಿದ್ರೆ ಈ ಇಡೀ ಕಂಡಕ್ಟರ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಿದೆಯೋ ಅಷ್ಟೇ ಕರೆಂಟ್ ಈ ಸ್ಮಾಲ್ ಲೆಂತ್ ಅಲ್ಲೂ ಹೋಗ್ಬೇಕಲ್ವಾ, ಹೌದಲ್ವಾ? ಈಗ ಒಂದು ರೋಡ್ ಅಲ್ಲಿ ನೆಟ್ಕೊಂಡು ಹೋಗ್ತಿರ್ತೀರಾ ನೀವು ಅಂತ ಹೇಳಿದ್ರೆ, ಒಂದು ಆ ರೋಡ್ ಅಲ್ಲಿ ಪರ್ಟಿಕ್ಯುಲರ್ ಜಾಗದಲ್ಲಿ ನಾವು ಕನ್ಸಿಡರ್ ಮಾಡ್ಕೊಂಡಾಗ ಅಲ್ಲೂ ಆಸ್ ಅ ಹೋಲ್ ನೀವು ಅಷ್ಟೇ, ನೀವು ಫುಲ್ ನೀವೇ ನೆಡ್ಕೊಂಡು ಹೋಗ್ತಿರ್ಬೇಕು ತಾನೆ, ನಿಮ್ಮ ಪಾರ್ಟ್ ನೆಡ್ಕೊಂಡು ಹೋಗಕ್ ಆಗೋದಿಲ್ಲ. ಒಂದು ರೋಡ್ ಅಂತ ಹೇಳಿದಾಗ ಇಫ್ ಯು ಹ್ಯಾವ್ ಟು ಟ್ರಾವೆಲ್ ದ ಹೋಲ್ ರೂಟ್ ದೆನ್ ಆಸ್ ಅ ಹೋಲ್ ಯು ಹ್ಯಾವ್ ಟು ಟ್ರಾವೆಲ್, ಪಾರ್ಟ್ ಬೈ ಪಾರ್ಟ್ ಅಲ್ಲ. ಇನ್ ದ ಸೇಮ್ ವೇ ಈ ಇಡೀ ಕಂಡಕ್ಟರ್ ನಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆಯೋ ಅಷ್ಟೇ ಕರೆಂಟ್ ಇದೊಂದು ಸ್ಮಾಲ್ ಪೋರ್ಷನ್ ಅಲ್ಲೂ ಫ್ಲೋ ಆಗ್ತಾ ಇರಬೇಕು. ಸೊ ಅಂತ ಒಂದು ಸ್ಮಾಲ್ ಪೋರ್ಷನ್ ನಾನು ತಗೊಂಡಿದ್ದೀನಿ, ಅಂಡ್ where the current will be same as that of the conductor, and that is nothing but current element, and it is written as the product of current and the length of the element. ಯಾವಾಗ ಏನಾಗುತ್ತೆ, ಅದು IDL ಆಗುತ್ತೆ. ಕರೆಂಟ್ ಎಲಿಮೆಂಟ್ ಅಂತ ಹೇಳಿದಾಗ ಅದರ ಅರ್ಥ ಏನು? ಇಟ್ ಈಸ್ ಐಡಿಯಲ್, ಇಟ್ ಈಸ್ ಅ ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ದ ಲೆಂತ್ ಆಫ್ ದಟ್ ಎಲಿಮೆಂಟ್. ಅದರ ಅರ್ಥ ಏನು? ಅದೊಂದು ಸ್ಮಾಲ್ ಪೋರ್ಷನ್ ತಗೊಂಡ್ರು ಕೂಡ ಇಡೀ ಕಂಡಕ್ಟರ್ ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಿದ್ಯೋ ಅಲ್ಲೂ ಕೂಡ ಅಷ್ಟೇ ಕರೆಂಟ್ ಹೋಗ್ತಾ ಇದೆ ಅಂತ ಅರ್ಥ ಆಯ್ತಲ್ವಾ? ಸೊ ಈಗ ನೆಕ್ಸ್ಟ್ ಕನ್ಸಿಡರೇಷನ್ ಹೋಗೋಣ. ಐ ವಿಲ್ ಡ್ರಾ ಎ ಟ್ಯಾಂಜೆಂಟ್ ಹಿಯರ್ and consider a point P at a distance R from the current element. ಕರೆಂಟ್ ಎಲಿಮೆಂಟ್ ಇಂದ ಒಂದು R ಅಷ್ಟು ಡಿಸ್ಟೆನ್ಸ್ ಅಲ್ಲಿ ಪಾಯಿಂಟ್ P ನ ನಾನು ಚೂಸ್ ಮಾಡಿದ್ದೀನಿ, and where I have to determine or measure the magnetic field strength. ನಾನು ಎಲ್ಲಿ ನಾನು ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಾನು ಡಿಟರ್ಮಿನ್ ಮಾಡಬೇಕು ಆ ಒಂದು ಪಾಯಿಂಟ್ ನಾನು ಚೂಸ್ ಮಾಡಿದ್ದೀನಿ. ಎಲ್ಲಿ? at a distance R. ಎಲ್ಲಿಂದ? from the current element. current element ಅಂದ್ರೆ ಏನು? it is a product of current and the length of the element. that is nothing but what does it mean? ಅಲ್ಲಿ ಎಷ್ಟು ಕರೆಂಟ್ ಹೋಗ್ತಾ ಇದೆಯೋ ಅಷ್ಟೇ ಕರೆಂಟ್ ನನಗೆ ಇಡೀ ಕಂಡಕ್ಟರ್ ಅಲ್ಲಿ ಇರುತ್ತೆ, ಅಥವಾ ಇಡೀ ಕಂಡಕ್ಟರ್ ನಲ್ಲಿ ಫ್ಲೋ ಆಗ್ತಿರೋ ಕರೆಂಟ್ ಸ್ಮಾಲ್ ಪೋರ್ಷನ್ ಅಲ್ಲೂ ಅಷ್ಟೇ ಇರುತ್ತೆ ಅಂತ ಅದರ ಅರ್ಥ.
ಸೊ ಈಗ ಏನ್ ಮಾಡೋಣ, ಈ ಪಾಯಿಂಟ್ ನಲ್ಲಿ ನಾನು ಏನು ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿಬೇಕು ಅದನ್ನ dB ಅಂತ ಇಟ್ಕೊಳ್ಳೋಣ. ಸೊ ಐ ಹ್ಯಾವ್ ಟು ಡಿಟರ್ಮಿನ್ ದ ಅಮೌಂಟ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ದಿಸ್ ಸ್ಮಾಲ್ ಎಲಿಮೆಂಟ್. ಅದಕ್ಕೋಸ್ಕರ ನಾನು dB ಅಂತ ಬರ್ಕೊಂಡಿದ್ದೀನಿ. ನೋಡಿ, ಟೋಟಲ್ ಆಗಿದ್ರೆ ಏನಂತ ಬರ್ತಾ ಇತ್ತು, B ಅಂತ ಬರ್ತಾ ಇತ್ತು. ಈಗ ನಾನು ಕಂಡುಹಿಡಿತಿರೋದು ಡ್ಯೂ ಟು ದಿಸ್ ಸ್ಮಾಲ್ ಎಲಿಮೆಂಟ್. ಸೊ ಅದಕ್ಕೆ ನಾನು ಏನಂತ ಬರ್ಕೊಳ್ತೀನಿ, dB ಅಂತ ಬರ್ಕೊಳ್ತೀನಿ. ಅರ್ಥ ಆಯ್ತಲ್ವಾ? ಅಂಡ್ ದೇರ್ ಈಸ್ angle between the current element and the line joining the point and the current element, and it is taken as theta. So idu namma consideration. Iga let us go to the statement. The law states that Biot-Savart's law states that the magnetic field strength at a point near a current carrying conductor is, first one, directly proportional to the current passing or flowing through the conductor. Second one is directly proportional to the length of the element, that is current element, which is dl. Third one, ಇಲ್ಲೊಂದು ಆಂಗಲ್ ಹೇಳಿದೀವಿ ಅಲ್ವಾ ನಾವು, ಥೀಟಾ. ಅದು ಯಾವುದು ಆಂಗಲ್? ಇಸ್ ಆಂಗಲ್ ಬಿಟ್ವೀನ್ ದ ಕರೆಂಟ್ ಎಲಿಮೆಂಟ್ ಅಂಡ್ ದ ಲೈನ್ ಜಾಯಿನಿಂಗ್ ದ ಕರೆಂಟ್ ಎಲಿಮೆಂಟ್ ಅಂಡ್ ದ ಪಾಯಿಂಟ್. ಸೊ ಆ ಒಂದು ಆಂಗಲ್ ಮೇಲೆ ಕೂಡ ಡಿಪೆಂಡ್ ಆಗಿದೆ. ಅಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ to the sin. ನೋಡಿ, ಬರೀ ಥೀಟಾ ತಗೊಳಂಗಿಲ್ಲ, ಸೈನ್ ಆಫ್ ದ ಆಂಗಲ್ ಥೀಟಾ ತಗೋಬೇಕು. ಸೈನ್ ಆಫ್ ದ ಆಂಗಲ್ ಬಿಟ್ವೀನ್ ಯಾವ್ದಾವ್ದ್ರ ನಡುವೆ ಆಂಗಲ್ ಅದು, ಕರೆಂಟ್ ಎಲಿಮೆಂಟ್ ಅಂಡ್ ದ ಲೈನ್ ಜಾಯಿನಿಂಗ್ the point and line joining the point and the current element. Current element ಮತ್ತೆ line joining the point and the current. ಎರಡರ ನಡುವೆ ಆಂಗಲ್ ಏನಿದೆ ಅದರದ್ದು ಸೈನ್ ತಗೋಬೇಕು. ಅದಕ್ಕೆ ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿದೆ. ಫೋರ್ತ್ ಒನ್, ಇಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದಾಗ್ಲೇಬೇಕು ನಮ್ಗೆ, ಏನಕ್ಕೆ ಅಂತ ಹೇಳ್ತೀನಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಯಾವ್ದು ತಗೊಂಡಿರೋದು ನಾವು, ಬಿಟ್ವೀನ್ ಪಾಯಿಂಟ್ ಅಂಡ್ ದ ಕರೆಂಟ್ ಎಲಿಮೆಂಟ್. ಪಾಯಿಂಟ್ ಅಂಡ್ ದ ಕರೆಂಟ್ ಎಲಿಮೆಂಟ್. ಸೊ ಇಲ್ಲಿ ನಾವು ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಬಿಟ್ಟು ದೂರ ಹೋದಂಗೆ ಏನಾಗ್ಬೇಕು, ನಮ್ಗೆ ಸ್ಟ್ರೆಂತ್ ಕಡಿಮೆ ತಾನೇ ಆಗ್ಬೇಕು, ಹೌದಲ್ವಾ? ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಡಿಕ್ರೀಸಸ್
as we move away from the current carrying conductor, and hence we can say that magnetic field strength is inversely proportional to the square of the distance between the point and the conductor ಅಥವಾ current element ಅಂತ ಹೇಳಿ ಹೇಳ್ಬೋದು. ಸೊ ಈಗ ಇಷ್ಟನ್ನು ಸೇರಿಸಿ ನಾವು ಒಂದು ಈಕ್ವೇಶನ್ ಬರೀಬೇಕಾಗುತ್ತೆ, and that equation is, we'll take the magnetic field strength as dB. dB is proportional to, according to the statement, directly ಅಂತ ಹೇಳಿದಾಗ ಎಲ್ಲಿ ಬರೀಬೇಕು, ನ್ಯೂಮರೇಟರ್ ನಲ್ಲಿ ಬರೀಬೇಕು. I ನ್ಯೂಮರೇಟರ್ ನಲ್ಲಿದೆ, dl ನ್ಯೂಮರೇಟರ್ ನಲ್ಲಿದೆ, sin of the angle theta ಅಂದ್ರೆ sin theta ನ್ಯೂಮರೇಟರ್ ನಲ್ಲಿದೆ, ಇನ್ವರ್ಸ್ಲಿ ಅಂದ ತಕ್ಷಣ ಡಿನಾಮಿನೇಟರ್ ಗೆ ಬರ್ತೀವಿ r square. ಸರಿನಾ? So to remove the proportionality symbol, we'll use a equal symbol and a constant to balance it, and that constant we'll take it as mu naught by 4 pi, and carry the other factors. We have dB is equal to mu naught by 4 pi ideal sin theta by r square. ಅಲ್ಲಿ I ಅಂದ್ರೆ ಏನು, current in the small element or conductor, dl is the length of the current element, sin theta is the angle between the current element and the line joining the point and the current element, r is the distance between the point and the current element, where 4 pi is constant. ನಮಗೆ ಗೊತ್ತಿದೆ mu naught is absolute permeability. ನಾವು ಲಾಸ್ಟ್ ಚಾಪ್ಟರ್ ನಲ್ಲೆಲ್ಲ ಕರೆಂಟ್ ಬಗ್ಗೆ ಕಲಿಯುವಾಗ ಅದು ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಗಿತ್ತು, ಸಿಂಬಲ್ ಏನಾಗಿತ್ತು, ಎಪ್ಸಿಲಾನ್ ನಾಟ್ ಇತ್ತು. ಅದೇ ತರ ನಾವು ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ತಗೊಂಡಾಗ ಅದು ಪರ್ಮಿಟಿವಿಟಿ ಇದ್ದಿದ್ದು ಏನಾಗುತ್ತೆ, ಪರ್ಮಿಯಬಿಲಿಟಿ ಅಂತ ಕರಿತೀವಿ. in free space, that is nothing but the number of field lines, magnetic field lines passing ಅಂತ ಹೇಳ್ತೀವಿ, ಅಲೋ ಮಾಡೋ ಅಂತದ್ದು. ಸೊ magnetic field lines ಅಂದ ತಕ್ಷಣ again it is an imaginary line which shows the existence of the magnetic field, just like our electric lines of force, and the value of mu naught is 10 power minus 7 Henry per meter. Mu naught is equal to 10 power minus 7 Henry per meter. So this is nothing but the Biot-Savart's law. This is very important law. You have to write the statement first, then draw the diagram, and again you have to explain the expression like this, and you have to arrive at this expression. In the next class, we will study about the derivation, how to calculate the total magnetic field strength using the Biot-Savart's law. Thank you.